ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ CHCಗಳ ಇರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ವಾಪಸ್ ತಗೊಳ್ತಿರೋ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ಪ್ರಶ್ನೆ ಮಾಡಿದ್ದೆ, ಗಮನ ಸೆಳೆದಿದ್ದೆ. ಅದರಲ್ಲಿ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸರಿಯಿಲ್ಲ ಅಧ್ಯಕ್ಷರೇ. ಕಡಿಮೆ ಕಾರ್ಯಕ್ಷಮತೆಯುಳ್ಳ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶುಶ್ರೂಷಕರಿಂದ ಸಹಜ ಹೆರಿಗೆಗಳನ್ನು ಮಾಡಿಸ್ತೀವಿ ಅಂತಾರೆ. ಅದು ಎಲ್ಲರ ಸಾಧ್ಯನಾ ಅಧ್ಯಕ್ಷರೇ? ನರ್ಸ್ಗಳಿಂದ ಹೆರಿಗೆಗಳನ್ನು ಮಾಡಿಸ್ಕೊಳ್ತಕ್ಕಂಥ ಆಸ್ಪತ್ರೆಗಳನ್ನ ಗೌರ್ಮೆಂಟ್ ಇಂದ ಕೊಡ್ತಕ್ಕಂಥ ಭಾಗ್ಯನ ಅಧ್ಯಕ್ಷರೇ? ಇದು ಈ ತರ ಉತ್ತರ ಕೊಟ್ರೆ ಹೇಗಿದು ಅಧ್ಯಕ್ಷರೇ? CHCಗಳು ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡದಿದೆ ಅಂದ್ರೆ ನನಗೆ ತಾಲೂಕಾನೂ ಇಲ್ಲ, ಜಿಲ್ಲೆನೂ ಇಲ್ಲ, ಆ ರೀತಿ ಇದೆ. ಜಿಲ್ಲಾ ಆಸ್ಪತ್ರೆನೂ ಇಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಗೆ. ಶಿವಮೊಗ್ಗ ತಾಲೂಕು ಆಸ್ಪತ್ರೆನೂ ಸಹ ಇಲ್ಲ. ಗಡಿ ಕ್ಷೇತ್ರ ಉತ್ತರ ದಿಕ್ಕಿಗೆ 78 ಕಿಲೋಮೀಟರ್, ಪಶ್ಚಿಮ ದಿಕ್ಕಿಗೆ 32, ದಕ್ಷಿಣ ದಿಕ್ಕಿಗೆ 12 ಕಿಲೋಮೀಟರ್ ಇದೆ, ಪೂರ್ವ ದಿಕ್ಕಿಗೆ 52 ಕಿಲೋಮೀಟರ್ ಇದೆ. ಸರ್ಕಂಫರೆನ್ಸ್ ನಮ್ಮ ಕ್ಷೇತ್ರದ್ದು ಶಿವಮೊಗ್ಗದಿಂದ ಹೇಳ್ತಿರೋದು. 56 ಗ್ರಾಮ ಪಂಚಾಯಿತಿಗಳು, 323 ಗ್ರಾಮ ಮತ್ತು ಬೇಚಾರ ಗ್ರಾಮಗಳು ಸೇರ್ಕೊಂಡು ಒಟ್ಟು ಒಂದು 2-2.5 ಲಕ್ಷದಷ್ಟು ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ. ನನ್ನ ಕ್ಷೇತ್ರದಲ್ಲಿ 3 CHCಗಳು ಬರುತ್ತೆ ಅಧ್ಯಕ್ಷ. ಒಂದು ಆಯನೂರು, ಹೊಳಲೂರು ಮತ್ತೆ ಹೊಳಹೊನ್ನೂರು. ಅದರಲ್ಲಿ ಈ 5 ವರ್ಷದಲ್ಲಿ ಟೋಟಲ್ 5 ವರ್ಷದ್ದು ನಾನು ಒಟ್ಟಿಗೆ ಹೇಳ್ತೀನಿ ಅಧ್ಯಕ್ಷ. OPD ಆಯನೂರು ಆಸ್ಪತ್ರೆಯಲ್ಲಿ 3,67,328 OPDಗಳಾಗಿದ್ದಾವೆ. IPDಗಳು 18,607. ANC OPD ಅಂದ್ರೆ ಗರ್ಭಿಣಿ ತಪಾಸಣೆ ಕೇಂದ್ರದಲ್ಲಿ 3,445. ಚಿಲ್ಡ್ರನ್ಸ್ಗೆ 1,21,908. ಇದು ಆಯನೂರು ಆಸ್ಪತ್ರೆದು ಅಧ್ಯಕ್ಷರೇ. ನಾರ್ಮಲ್ ಡೆಲಿವರಿಗಳು 679 ಮತ್ತೆ ಸಿಸೇರಿಯನ್ 79 ಆಗಿದೆ. ಹೊಳಲೂರಲ್ಲಿ OPD 3,30,198, IPD 20,000 ಹಾಗೂ ಇಲ್ಲ ಅಧ್ಯಕ್ಷರ. ಇಷ್ಟೆಲ್ಲ ಇದನ್ನು ಇವನ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇದು ಭಾಗ್ಯನಾ? ಯಾರು ನಿರೀಕ್ಷೆ ಮಾಡಕ್ ಸಾಧ್ಯನಾ? ಸುಸಜ್ಜಿತವಾದ ಆಸ್ಪತ್ರೆಗಳಿದೆ, ಬಿಲ್ಡಿಂಗ್ಸ್ ಗಳಿದಾವೆ, OT ಮಾಡೋದಕ್ಕೆ ಆಪರೇಷನ್ಸ್ ಹೆರಿಗೆಗಳಾಗ್ತಾ ಇದಾವೆ. ಯಾವ್ದೋ ಶುಶ್ರೂಷಕರಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಅಧ್ಯಕ್ಷ ಇದು? ಇಷ್ಟೊಂದು ಅಲ್ಲ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಇಲ್ಲಿ ನನ್ನ ಹತ್ರ. ಇಲ್ಲಿ ಹೇಳಿದ್ದಾರೆ, ಅವರು ಹೇಳ್ತಾ ಇದಾರೆ ನೋಡಿ, ಶಿಶು ಆರೈಕೆ ಲಸಿಕಾ ಕಾರ್ಯಕ್ರಮ ಎಲ್ಲ ಮಾಡ್ತಾರಂತೆ. ಬರೀ MBBS ಡಾಕ್ಟರ್ ಮತ್ತೆ ನರ್ಸ್ಗಳು ಮಾಡ್ಕೋಬೇಕಂತೆ. ಇಷ್ಟು ದೊಡ್ಡ ಆಸ್ಪತ್ರೆ ಇದೆ, ಇಷ್ಟು ದೊಡ್ಡ ಜಾಗ ಇದೆ, ಎಲ್ಲಾನು ಇದ್ದನ್ನು ಹಿಂಗೆ ಸಡನ್ ಆಗಿ ನಾವು ಇರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಹಿಂಪಡಿತೀವಿ ಅಂದ್ರೆ ಅರ್ಥ ಏನ್ ಅಧ್ಯಕ್ಷ? ಅಲ್ಲಿ ಇದು ಗ್ಯಾರಂಟಿ ನಾ ಕೊಡ್ತಾ ಇರೋದು ಅಂದ್ಕೊಳ್ಬೇಕಾಗುತ್ತೆ ನಾನು. ಸಚಿವರೇ, ಈಗ ಮಾನ್ಯ ಸದಸ್ಯರು ಹೇಳಿರೋ ಹಾಗೆ ಅವರಿಗೆ ಯಾವುದು ತಾಲೂಕು ಆಸ್ಪತ್ರೆ ಬರೋದಿಲ್ಲ. ಯಾಕಂದ್ರೆ ಅವ್ರ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಅವ್ರಿಗೆ ತಾಲೂಕು ಆಸ್ಪತ್ರೆ ಬರೋದಿಲ್ಲ. ಹಾಗಾಗಿ ಒಂದು ತಾಲೂಕು ಆಸ್ಪತ್ರೆ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ IPHS ನಾಮ್ಸ್ ಪ್ರಕಾರ ನೀವು 100 ಬೆಡ್ ಹಾಸ್ಪಿಟಲ್ ಆಗಬೇಕಾದ್ರೆ ಸುಮಾರು 2 ಲಕ್ಷ ಮೇಲೆ ಇರಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಆಮೇಲೆ ಅದಕ್ಕೆ ಇವರು ತಾಲೂಕಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿವರೆಗೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ 1,67,000 ಅಂತ ಇದೆ. ಹಾಗಾಗಿ ನಾಮ್ಸ್ ಅಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು ಇವ್ರು ಕಳಿಸಿದ್ರು ಪ್ರಪೋಸಲ್. ಅದು ಏನಾಗಿದೆ, ಈಗ ನೀವು ನಾಮ್ಸ್ IPHS ನಾಮ್ಸ್ ಪ್ರಕಾರ ನೋಡಿದ್ರೆ ಅದು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಅದು ಇನ್ನೂ ಮಾಡಿರೋದಿಲ್ಲ. ಅಲ್ಲ ಅಧ್ಯಕ್ಷ, ನಮ್ಗೆ ತಾಲೂಕು ಆಸ್ಪತ್ರೆ ಕೊಡೋದ್ ಬೇಡ, ಅವ್ರು ಕೊಡೋಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಸ್ಕ್ಯಾಟರ್ಡ್ ವಿಲೇಜಸ್ ನನ್ಗೆ ಇರ್ತಕ್ಕಂಥ CHCಗಳನ್ನ ಹಿಂಪಡೆಯೋದ್ ಬೇಡ ಅಧ್ಯಕ್ಷರೇ, ದಯವಿಟ್ಟು. ಅಲ್ಲೆಲ್ಲ ನಾರ್ಮಲ್ ಡೆಲಿವರೀಸ್ ಆಗ್ತಾ ಇದೆ, ಸಿಸೇರಿಯನ್ ಮಾಡ್ತಾ ಇದಾರೆ ಡಾಕ್ಟರ್ಸ್, ಅವ್ರನ್ನೆಲ್ಲ ವಾಪಸ್ ತಗೊಂಡ್ಬಿಟ್ರೆ ಇವರು ಅಲ್ಲಿ ಸ್ಟ್ರೈಕ್ ಕೂರ್ತಾ ಇದಾರೆ ಅಧ್ಯಕ್ಷರೇ. ಇಲ್ಲ ನಾನು ಓದ್ತಾ ಇದ್ದೆ, ನೀವು ಬೇಡ ಅಂದ್ರೆ ನಾನು ಸುಮ್ಮನೆ ಅದೇ. ಇದು 5 ವರ್ಷದ ಇದೆ ಅಧ್ಯಕ್ಷರೇ ನನ್ನ ಹತ್ರ. ಮೇಡಮ್, ಈಗ ಅಧ್ಯಕ್ಷರೇ, ನಿನ್ನೆ ಎಲ್ಲ ನಾವು ಚರ್ಚೆ ಮಾಡಿದಾಗ ನಮ್ಮ ಮಂತ್ರಿಗಳು ಬಹಳ ದೊಡ್ಡದಾಗಿ ಹೇಳ್ತಾ ಇದ್ರು, ನಾನು ಆ ತರ ಅಭಿವೃದ್ಧಿ ಮಾಡಿದ್ದೀನಿ ಈ ತರ. ನೀವು ಮೇಡಮ್ ಅವ್ರು ಕೇಳ್ತಾ ಇದಾರೆ, ಇರೋ ಡಾಕ್ಟರ್ನ ಯಾಕೆ ಕಿತ್ಕೊಂತೀರಾ ಅಂತ. ಇರೋ ಡಾಕ್ಟರ್ನ ಕಿತ್ಕೊಂತಾ ಇದ್ದೀರಾ ನೀವು. ಮತ್ತೆ ದೊಡ್ಡದಾಡ್ದಂಗೆ ನಾನು ಹೇಳಿದ್ರು ಏನೇನೋ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದು, ಕಿತ್ಕೊಳ್ಳೋದ ನೀವು ಮಾಡ್ತಾ ಇರೋದು ಅಂತ ಹೇಳಿ. ಅದಕ್ಕೇನು ಇರೋ ಡಾಕ್ಟರ್ ಕೊಡಕ್ಕೆ ನಿಮ್ಗೇನು ಪ್ರಾಬ್ಲಮ್ ಏನೈತೆ ಹೇಳಿ? ಪ್ರಾಬ್ಲಮ್ ಇದ್ರೆ ಅದನ್ನ ಓಪನ್ ಆಗಿ ಹೇಳಿ. ಅವ್ರು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಮುಚ್ಚಬೇಡಿ ಆಸ್ಪತ್ರೆಯನ್ನ, ಮುಚ್ಚಬೇಡಿ, ಅಲ್ಲಿರೋ ಡಾಕ್ಟರ್ನ ತೆಗಿಬೇಡಿ. 2 ಪ್ರಶ್ನೆ, 2 ಉತ್ತರ ಕೊಡ್ದಿರಾ ಅದ್ ಯಾವ್ದಾವ್ದು ಅವ್ರಿಗೆ ಪಾಪ ಅವ್ರಿಗೇನ್ ಅರ್ಥ ಆಗ್ತೈತೆ? ಕೇಂದ್ರ ಹಂಗೆ ರಾಜ್ಯ ಅವೆಲ್ಲ ಅರ್ಥ ಆಗಲ್ಲ. ಸಾಮಾನ್ಯವಾಗಿ ಒಬ್ಬ MLAಗೆ ಆಸ್ಪತ್ರೆ ಮುಚ್ಚಬೇಡಿ ಮತ್ತೆ ಡಾಕ್ಟರ್ ಕೊಡಿ, ಯಾರಿದ್ರು ಅದೇ ತಾನೇ ಕೇಳೋದು ಅಧ್ಯಕ್ಷರೇ. ಇದು ಕಾಮನ್. ನೀವು MLA ಇದ್ದೀರಾ, ನಿಮ್ಮ ಏರಿಯಾದಲ್ಲಿ ಯಾವ್ದಾನ ಆಸ್ಪತ್ರೆ ಮುಚ್ಚಿಬಿಟ್ರೆ ಬಿಡ್ತೀರಾ ನೀವು? ಯಾರು ಬಿಡಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಹೇಳಿ ಯಾವ್ದು ಫೆಸಿಲಿಟಿ ಅವ್ರು ಹೇಳಿದ್ದಾರೆ, ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಅಧ್ಯಕ್ಷರೇ. ಮಾನ್ಯ ಅಲ್ಲ
ಬೀಗ ಬೀಗ ಆಸ್ಪತ್ರೆ ಖಾಲಿ ಆಸ್ಪತ್ರೆ ತಗೊಂಡು ಯಾರು ಬರ್ತಾರೆ ಅಧ್ಯಕ್ಷರೇ? ಅಲ್ಲಿ ಹೇಳಿದ್ನೇ ಎಲ್ಲ ಬರೀ ನರ್ಸ್ಗಳ ಮಾಡಿಸ್ಕೊಳ್ಳಿ ಅಂತ ಇಲ್ಲಿ ಬರ್ತಿದ್ದಾರೆ. ಯಾರು ಹೋಗ್ತಾರೆ ಇದನ್ನ? ಅದಕ್ಕೆ ಪೂರಕವಾಗಿ ನಮ್ಮ ಮುಲ್ಕಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಹ ಇದ್ದಂತ ಡಾಕ್ಟರ್ಗಳನ್ನು ವಾಪಸ್ ತೆಗಿದ್ದೇವೆ. ಅಲ್ಲಿ ಡಾಕ್ಟರ್ಗಳ ಸಂಖ್ಯೆ ಅಲ್ಲಿ ಡೆಲಿವರಿ ಆಗ್ತಾ ಇಲ್ಲ. ಡೆಲಿವರಿ ಮುಚ್ಚೋ ಬಗ್ಗೆ ದಯವಿಟ್ಟು ಬೇಡ ಅಧ್ಯಕ್ಷರೇ. ಹಲವಾರು ಆಸ್ಪತ್ರೆಗಳಿಂದ ಡಾಕ್ಟರ್ಗಳನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅನಾವಶ್ಯಕವಾಗಿ ನೀವು PSC ಡಾಕ್ಟರ್ಗಳನ್ನ ಎತ್ತಿ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹಾಕ್ತಾ ಇದ್ರಿ. ಮೊದಲೇ ಯಾಕೆ ಕೊಟ್ರಿ ನೀವು? ಮೊದಲೇ ಕೊಡಬಾರ್ದಾಗಿತ್ತು. ಈಗ ಮಾನ್ಯ ಅಧ್ಯಕ್ಷರೇ, ಹಳ್ಳಿಗಾಡಿನಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಆಸ್ಪತ್ರೆಗಳನ್ನ ಕೊಟ್ಟಿದ್ದೀವಿ. ಈಗ ಅಲ್ಲಿ ಡಾಕ್ಟರ್ಗಳನ್ನ ತಾಲೂಕು ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವ ನೀತಿ ಇದು? ಇದು ನೀವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಥವಾ ಅನಾನುಕೂಲ ಮಾಡಿಕೊಡ್ಬೇಕು? ಈ ದ್ವಂದ್ವ ನೀತಿಯನ್ನು ಬಿಟ್ಟು ಸರಿಯಾಗಿ PSCಗಳನ್ನ ಸ್ಟ್ರೆಂಥನ್ ಮಾಡಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಧ್ಯಕ್ಷರೇ. ಅಂತದ್ರಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಕ್ಲೋಸ್ ಮಾಡಿದ್ರೆ ಇವರು. ಈಗ ಒಂದು ನಿಮಿಷ ಮೇಡಮ್, ತಾವು ಕೇಳಿದ್ರಿ, ನನಗೆ ಪ್ರಶ್ನೆಯನ್ನ ಕೇಳಿದ್ದೀರ. ಅವರು ಈಗಾಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 270 ಆಸ್ಪತ್ರೆಗಳು 30 ಹೆರಿಗೆಗಳಿಂದ ಕಡಿಮೆ ಮಾಡಿರೋನೆಲ್ಲ ವಾಪಸ್ ತಗೊಳೋದು ತೀರ್ಮಾನ ಆಗೋಟಿದೆ. ಆರ್ಡರ್ ಐತೆ. ನಾನು ನೆನ್ನೆ ತಂದಿದ್ದೆ, ನೀವು ಪಾಪ ಯಾಕೋ CM ಅವ್ರು ಹಿಂಗಂದ್ರು, ಆಯ್ತಾ ಅಂದ್ರೆ ಇಲ್ಲ ಅಂದ್ರೆ ಈ 3 ಗಂಟೆಗೆ ಅದನ್ನ ಈಗ ಅರ್ಧ ಗಂಟೆ ಕೊಟ್ಟಿದ್ರೆ ಏನಾಗೋದು? 3.5 ಗಂಟೆ, ಅರ್ಧ ಗಂಟೆ ಅದು ವಿಷಯ ಗೊತ್ತಿರಲಿಲ್ಲ. ಅದರಲ್ಲೇ ಇದ್ದಿದ್ದು ಮೇನ್. ಮಾನ್ಯ ವಿರೋಧ ಪಕ್ಷ ನಾಯಕರು ತಮ್ಮ ಬೆಂಬಲ ನಿಲ್ತಾ ಇದ್ದಾರೆ. ಈಗ ಹೆರಿಗೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಡಾಕ್ಟರ್ಗಳನ್ನ ಎತ್ತಿ ಬೇರೆ ಕಡೆ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾನು DHO ಕೇಳಿದೆ, ಆ ಡಾಕ್ಟರ್ 7 ಕಡೆ ಹೋಗ್ಬೇಕಂತ ವಾರದಲ್ಲಿ ಕಾಯ್ತಾ ಇರ್ಬೇಕು ಹೆರಿಗೆಗಾಗಿ. 7 ಕಡೆ ಹೋಗ್ಬೇಕು ಡಾಕ್ಟ್ರು ಹೆರಿಗೆ ಮಾಡಕ್ಕೆ. ಒಂದು ಕಡೆ ಪೋಸ್ಟಿಂಗ್ ಕೊಟ್ಟರೆ ನೀವು 100 ಆಗ್ತವೆ, 50 ಆಗ್ತವೆ, 90 ಆಗ್ತದೆ. ಆದ್ರೆ ಹೋಗಿ ನೀವು 9 ಕಡೆ 7 ಕಡೆ ಡ್ಯೂಟಿ ಕೊಟ್ರೆ ಆ ಡಾಕ್ಟರ್ ಏನ್ ಮಾಡ್ತಾರೆ? ಇದು ಮೋಸ್ಟ್ ಇಂಪ್ರಾಕ್ಟಿಕಲ್. ಇದು ಯಾರು ಇಂತರ ಬುದ್ಧಿ ಕೊಟ್ರು ಇವರಿಗೆ? ಅಲ್ಲ ಅಧ್ಯಕ್ಷರೇ, 24x7 ಅನುಕೂಲ ಆಗತ್ತಲ್ಲ, 24x7 ಆಗ್ತದಲ್ಲ ತಾಲೂಕ್ ಲೆವೆಲ್ ಅಲ್ಲಿ. ಅಧ್ಯಕ್ಷರೇ, ಅದಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಅವರು ಆದೇಶ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಪ್ರತಿಪಕ್ಷ ಮಾತಾಡ್ತಿದ್ದೀವಿ. ಒಂದು ಮೆಗಾನ್ ಆಸ್ಪತ್ರೆ ಇರೋದು, ಜಿಲ್ಲಾ ಆಸ್ಪತ್ರೆನೂ ಇಲ್ಲ, ತಾಲೂಕಾನೂ ಇಲ್ಲ. ಅಲ್ಲ, ನಿಮ್ಮಲ್ಲಿ ಚರ್ಚೆ ಮಾಡ್ತೀರಿ. ಅಲ್ಲ, 24x7 ಕೊಡ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿದಾರಲ್ವಾ? ಅದು ಅನುಕೂಲ ಆಗುತ್ತೆ ಅಂತ ನಾನು ಹೇಳಿದ್ದು. ಬಿಡಿ, ನಿಮ್ ತಾಲೂಕಿಗೆ ಅನುಕೂಲ ಮಾಡಬೇಡಿ, ನಮಗೆ ಕೊಟ್ಬಿಡಿ. ನಿಮ್ ತಾಲೂಕಿಗೆ ಮಾಡಬೇಡಿ, ನಮಗೆ ಕೊಟ್ಬಿಡಿ ಅಧ್ಯಕ್ಷರು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಹಿರಿಯ ಸದಸ್ಯರು ಹೇಳಿದ್ದಾರೆ, ಪಾಟೀಲ್ರು ಈಗಾಗಲೇ ಆದೇಶ ಮಾಡಿ ಸರ್ವೆ ಮಾಡಿ ಆಲ್ರೆಡಿ ರಿಲೀವ್ ಮಾಡಿಬಿಟ್ಟಿದ್ದಾರೆ. ನನ್ನ ಹತ್ರ ಲಿಸ್ಟ್ ಇದೆ. 270 PSCಗಳನ್ನ 30 ಹೆರಿಗೆಗಳು ಕಡಿಮೆ ಆಗ್ತಾ ಇದೆಯಲ್ಲ, ಅದನ್ನ ಎಲ್ಲ ಕ್ಲೋಸ್ ಮಾಡಬೇಕು, ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಟೈಪ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಎಲ್ಲ. ಈಗ ಯಾರೇ ನಾವೇ ಇರಲಿ, ನೀವೇ ಇರಲಿ, DK ಶಿವಕುಮಾರ್ ಅವರು ಇರಲಿ, ಈ ಕನಕಪುರದಲ್ಲಿ ಆಸ್ಪತ್ರೆ 30 ಹೆರಿಗೆ ಮಾಡಿಲ್ಲ ಅಂತ ಮುಚ್ಚಿಬಿಡಿ ನೋಡೋಣ. ಮುಚ್ತೀರಾ ನೀವು? ಆಗದೇ ಇಲ್ಲ ಮುಚ್ಚಕ್ಕೆ. ನಮ್ಮ ಬದುಕಿನ ಪ್ರಶ್ನೆ ಅದ. ಅಲ್ಲಿ ಜನ ನಮ್ಮನ್ನ ಕಲ್ಲೋರ್ ತಗೊಂಡು ಹೊಡಿತಾರೆ ನಮ್ಮನ್ನ. ಅದ್ರ ಪ್ರಶ್ನೆ ಹೇಳ್ತಾ ಇರೋದು, ಇರೋ ಡಾಕ್ಟರ್ನ ಯಾಕೆ ತೆಗಿತೀರ? ನಿಮ್ ಸರ್ಕಾರದಲ್ಲಿ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳಿದ್ರಲ್ಲ, ಕೊಳಿತಾ ಇದೆ ಅಂತ ಹೇಳ್ತಾರಲ್ಲ, ಕೊಳೆಯೋ ದುಡ್ಡನ್ನೆಲ್ಲ ಸ್ವಲ್ಪ ತಗೊಂಡು ಅಲ್ಲಿ ಇನ್ನೊಂದಷ್ಟು ಡಾಕ್ಟರ್ ನೇಮಕ ಮಾಡಿ ಕೊಡಿ. ಪ್ರಾಬ್ಲಮ್ ಏನೈತೆ? ಪ್ರಾಬ್ಲಮ್ ಇದ್ರೆ ಹೇಳಿ. ನಿಮ್ಮ ಹತ್ರ ಹಣಕಾಸಿನ ಪ್ರಾಬ್ಲಮ್ ಇದ್ರೆ ಹೇಳಿ, ನಮ್ಮ ಮುಲ್ಕಿ ಮೆಡಿಸಿನ್ ಪ್ರಾಬ್ಲಮ್ ಇದ್ರೆ ಹೇಳಿ. ಅದು ಬಿಟ್ಬಿಟ್ಟು ನೀವು ಯಾವ್ದಾವ್ದೋ ನಾರಮ್ಸ್ ನಡೆಯಲ್ಲ ಇಲ್ಲಿ. ನಾರಮ್ಸ್ ಅಲ್ಲ ಇಲ್ಲಿ ಬೇಕಾಗಿರೋದು. ರಿಯಾಲಿಟಿ ಬೇಕು. ಹೇಳ್ತಾ ಇರೋದು ಕುಮ್ಕಿ ಎಲ್ಲದು. ನೀವು ನಿಮ್ಮ ಕರಾವಳಿ ಪ್ರದೇಶದಲ್ಲಿ, ನೀವು ಬೇರೆ ಉತ್ತರ ಕರ್ನಾಟಕದಲ್ಲಿ ಜನಸಂಖ್ಯೆ ಒಂದೇ ಕರೆ ಇರ್ತದೆ, ಕರಾವಳಿಯಲ್ಲಿ ಇನ್ನೂ ದೂರನೇ ಇರ್ತದೆ. ನೀವು ಅದನ್ನ ಮಾನದಂಡನ ನೀವು